ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಗುರುತ್ವ ಪಾಠದ ಮುಖ್ಯ ಪ್ರಶ್ನೆ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 22ನೇ ಪ್ರಶ್ನೆ. ಒಂದು ಮೇಜಿನ ಮೇಲ್ಮೈ ಮೇಲೆ ಒಂದು ಮರದ ತುಂಡನ್ನು ಇಡಲಾಗಿದೆ. ಈ ಮರದ ತುಂಡಿನ ತೂಕ 6 kg ಮತ್ತು ಅದರ ಆಯಾಮಗಳು 50 ಸೆಂಟಿಮೀಟರ್, 30 ಸೆಂಟಿಮೀಟರ್, 20 ಸೆಂಟಿಮೀಟರ್ ಆಗಿದೆ. ಮರದ ತುಂಡನ್ನು ಮೇಜಿನ ಮೇಲೆ ಎ 30 ಸೆಂಟಿಮೀಟರ್ ಲಾಂಗ್, 20 ಸೆಂಟಿಮೀಟರ್ ವೈಡ್, ಹಾಗೆ 50 ಸೆಂಟಿಮೀಟರ್ ಲಾಂಗ್, 30 ಸೆಂಟಿಮೀಟರ್ ವೈಡ್ ಆಯಾಮದ ಬಾಹುಗಳಿರುವಂತೆ ಇಟ್ಟಾಗ ಅದು ಮೇಜಿನ ಮೇಲೆ ಹಾಕುವ ಒತ್ತಡವನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ಹತ್ರ ಒಂದು ಮರದ ತುಂಡಿದೆ. ಇದು ಮರದ ತುಂಡು ಅಂತ ಇಟ್ಟುಕೊಳ್ಳಿ. ಇದರ ತೂಕ 6 kg ಇದೆ. ಈಗ ಇದರದ್ದು ಲೆಂತ್, ಬ್ರೆಡ್ತ್ ಮತ್ತೆ ಹೈಟ್ ಅನ್ನ ಕೊಟ್ಟಿದ್ದಾರೆ ಇವರು. ಇಲ್ಲಿ 50 ಸೆಂಟಿಮೀಟರ್, 30 ಸೆಂಟಿಮೀಟರ್, 20 ಸೆಂಟಿಮೀಟರ್ ಆಗಿದೆ. ಮರದ ತುಂಡನ್ನ ಮೇಜಿನ ಮೇಲೆ ಒಂದ್ಸಲ ಹಿಂಗಿಡ್ತಾರೆ, ಇನ್ನೊಂದ್ಸಲ ಹಿಂಗಿಡ್ತಾರೆ. ಎರಡು ಟೈಮಲ್ಲಿ ಹಾಕ್ತಾ ಇರುವಂತಹ ಒತ್ತಡ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ನಮ್ಗೆ ಗೊತ್ತಿದೆ, ಒತ್ತಡ ಇಸ್ ಈಕ್ವಲ್ ಟು ನೂಕುಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ನಾವು ಹಾಗಿದ್ರೆ ನೂಕುಬಲ ಮತ್ತೆ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನೂಕುಬಲ ಎಫ್ ಅಂತ ಬರಿಬಹುದಾ? ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ ಅಂತ ಬರಿತೀನಿ. ಎಫ್ ಅಂದ್ರೆ ಏನು? ಎಂ ಇಂಟು ಜಿ ಅಂತ ಬರಿತೀನಿ. ಯಾಕಂದ್ರೆ ಮೇಜಿನ ಮೇಲೆ ಇಟ್ಟಿರುವಂತಹ ವಸ್ತುವಿನ ಮೇಲೆ ಗುರುತ್ವ ವೇಗೋತ್ಕರ್ಷ ಆಕ್ಟ್ ಆಗ್ತಾ ಇದೆ. ಹಾಗಾಗಿ ಜಿ ಅಂತ ಬರ್ದಿದ್ದೀನಿ. ಎಂ ಇಂಟು ಜಿ ಡಿವೈಡೆಡ್ ಬೈ ಎ. ಸರಿ, ಎಂ ವ್ಯಾಲ್ಯೂ ಏನಿದೆ? 6 kg ಇಂಟು 10 ಅಂತ ತಗೋತೀನಿ. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೋತೀನಿ. ಡಿವೈಡೆಡ್ ಬೈ ಎ, ಏರಿಯಾ ತಗೊಂಡಿದ್ದಾರೆ. ಇಲ್ಲಿ ನೋಡಿ, 30 ಸೆಂಟಿಮೀಟರ್, 20 ಸೆಂಟಿಮೀಟರ್ ಈ ತರ ಇಟ್ಟಾಗ 30 ಸೆಂಟಿಮೀಟರ್, 20 ಸೆಂಟಿಮೀಟರ್ ಇಟ್ಟಾಗ ಅದರ ವಿಸ್ತೀರ್ಣ ಎಷ್ಟಾಗುತ್ತೆ? 30 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರು? 0.3 ಮೀಟರ್ ಆಗುತ್ತೆ. ಅದೇ ತರ 20 ಸೆಂಟಿಮೀಟರ್ ಅಂದ್ರೆ 0.2 ಮೀಟರ್ ಆಗುತ್ತೆ. ಈಗ ಮೀಟರ್ ಅಲ್ಲಿ ನಾವು ಬರೆಯೋಣ. 0.3 ಇಂಟು 0.2, ಇಲ್ಲಿ 60 ನ್ಯೂಟನ್ ಡಿವೈಡೆಡ್ ಬೈ 0.3 ಇಂಟು 0.2 ಮಾಡಿದಾಗ 0.6. 60 ಡಿವೈಡೆಡ್ ಬೈ 0.6 ಮಾಡ್ರಿ, 1100 ಬರ್ತಿದ್ಯಾ? ಸಾರಿ, ಇಲ್ಲಿ 0.3 ಇಂಟು 0.2 ಇಷ್ಟು 0.06. 0.6 ಅಂತ ಬರೋದನ್ನ 0.06. 60 ಡಿವೈಡೆಡ್ ಬೈ 0.06 ಮಾಡಿದಾಗ 1000. ಒತ್ತಡದ ಏಕಮಾನ ಏನು? ಪ್ಯಾಸ್ಕಲ್. 1000 ಪ್ಯಾಸ್ಕಲ್ ಬಂತು. ಇದು ಒಂದನೇ ಕೇಸಲ್ಲಿ ಆಯ್ತು. ಎರಡನೇ ಕೇಸಲ್ಲಿ ಏನಿದೆ ನೋಡೋಣ. ಬಿ ಯಲ್ಲಿ 50, 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 50 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.5 ಮೀಟರ್. 30 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.3 ಮೀಟರ್. ಯಾಕೆ ಹೀಗೆ ಬರೀತಿದ್ದೀನಿ ಗೊತ್ತಾಗಿದೆ ಅಲ್ವಾ? 1 ಸೆಂಟಿಮೀಟರ್ ಅಂದ್ರೆ 0.01 ಮೀಟರ್ ಇರುತ್ತೆ. ಹಾಗಾಗಿ 50 ಸೆಂಟಿಮೀಟರ್ ಅಂದ್ರೆ 50 ಇಂಟು 0.01 ಮಾಡ್ರಿ, 0.5 ಬರುತ್ತೆ. ಈಗ ಮತ್ತೆ ಒತ್ತಡ ಇಸ್ ಈಕ್ವಲ್ ಟು ಅದೇ ಫಾರ್ಮುಲಾವನ್ನ ಹಾಕ್ರಿ. ಎಫ್ ಬೈ ಎ ಅಂತ ಬರೀತೀನಿ. ಎಫ್ ಏನಿದೆ? ಎಂ ಇಂಟು ಜಿ ಡಿವೈಡೆಡ್ ಬೈ ಎ. ಎಂ 6 kg, ಅದೇ ಇದೆ, ಚೇಂಜ್ ಇಲ್ಲ, 6 kg ಇದೆ. ಗುರುತ್ವ ವೇಗೋತ್ಕರ್ಷ ಕೂಡ 10 ಇದೆ. ಡಿವೈಡೆಡ್ ಬೈ ಏನಾಗುತ್ತೆ? 0.5 ಇಂಟು 0.3, 0.15 ಆಯ್ತು. 60 ಡಿವೈಡೆಡ್ ಬೈ 0.15 ಎಷ್ಟು ಬರುತ್ತೆ? 400
ಪಾಸ್ಕಲ್. 400 ಪಾಸ್ಕಲ್ ಒತ್ತಡ. ಥ್ಯಾಂಕ್ ಯು.